ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದವರು 27 ತನ ಯಾಕೆ ಮೀಟಿಂಗ್ ಸರ್? ಇದು 2-3 ದಿನದೊಳಗೆ ಆಗ್ಬೋದು. ಇಂದಿನ ಸಚಿವರು ಅಧಿಕೃತವಾಗಿ ಪ್ರವಾಸದಲ್ಲಿದ್ದಾರೆ, ಅವರು ಇರಲಿಲ್ಲ. ಅದಕ್ಕೆ ಪ್ರವಾಸ ತಲುಕೊಂಡು ಒಂದ್ ನಿಮಿಷ ಕೇಳ್ರಿ ಸರ್. ಈಗ ಒಂದು TC ಹಳ್ಳಿ ಒಳಗೆ ಕೊಡಿಸಬೇಕಾದ್ರೆ 3 ಲಕ್ಷ ರೂಪಾಯಿ ಅಕ್ರಮ ಸಕ್ರಮ ಅದ, ಹೌದಾ? ಆಮೇಲೆ ಸ್ಮಾರ್ಟ್ ಮೀಟರ್ ಅಂತೇಳಿ GB ಹಾಕ್ಲಿಕ್ಕಂತಾರ, ಜಿಯೋ ಮೆಮರಿ ಕಾರ್ಡ್ ಹಾಕಿದಂಗ. ಇದ್ರ ಬಗ್ಗೆ ಸ್ವಲ್ಪ ಲಕ್ಷ ಕೊಡ್ರಿ. ಈ ಗುತ್ತಿಗೆದಾರಿಗೆ ಸಮಸ್ಯೆ ಅದ, ನಮಗೂ ಸಮಸ್ಯೆ ಅದ. ನಾನ್ ಸರ್ ತಮ್ಮ ಮೂಲಕ ಸರ್ಕಾರಕ್ಕ ವಿನಂತಿ ಅಲ್ಲ, ಎಚ್ಚರಿಕೆ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ, ಗುತ್ತಿಗೆದಾರ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸರ್ ನೇತೃತ್ವದೊಳಗ 27ಕ್ಕೆ ಮೀಟಿಂಗ್ ಆದ. ಖಾಸಗೀಕರಣ ಹಿಂಪಡೆದೇ ಇದ್ರೆ 29ನೇ ತಾರೀಕು ಇಡೀ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ರಾಜ್ಯ ಬಂದ್ ಮಾಡಿ. ಇದು ನಮಗಿರ್ಲಿ, ನಾವಿಲ್ಲಿ ಬೆಂಗಳೂರಿಗೆ ಬಂದದ್ದು ಮನವಿ ಕೊಟ್ಟು ವಾಪಸ್ ಹೋಗ್ಲಿಕ್ಕಲ್ಲ. ನಮಸ್ಕಾರ ಕರ್ನಾಟಕ. ಇದು ಜನರಾಡೋ ಮಾತು, ನಮ್ಮಿಂದಲ್ಲ ಜನರಿಂದ 62ನೇ ಸಂಚಿಕೆಗೆ ತಮ್ಮೆಲ್ಲರಿಗೆ ಸ್ವಾಗತ ಕೋರುತ್ತೇನೆ. ಈ ಸಂಚಿಕೆಯಲ್ಲಿ ಪ್ರಚಲಿತವಾಗಿ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆ ತಮ್ಮ ಎದುರಿಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ತರ್ತಾ ಇದ್ದಾರೆ. ಎಲ್ಲ ಆಯಿತು, ಕರ್ನಾಟಕ ಸರ್ಕಾರ ಈಗ ವಿದ್ಯುತ್ ಕಂಪನಿಗೆ ಬಂತು. ವಿದ್ಯುತ್ ಇಲಾಖೆ ಇದೆಯಲ್ಲ, ಅದನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಾಗಿದೆ. ಈಗ ಈ ಸರ್ಕಾರಗಳು ಏನು ಹೇಳ್ತಾ ಇವೆ? ನಾವು ರಾಜ್ಯವನ್ನು ಅಭಿವೃದ್ಧಿಯತ್ತ ಸಾಗಿಸಿದ್ದೇವೆ. ಅಭಿವೃದ್ಧಿ ಎಂದರೇನು? ಜನ ಮಾತನಾಡುತ್ತಿರುವ ವಿಷಯವೆಂದರೆ, ರಾಜ್ಯ ಅಭಿವೃದ್ಧಿ ಹೊಂದಿದೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಅಳೆಯಬೇಕಾದರೆ, ಇದು ಜನ ಹೇಳೋದು, ನಾನು ಹೇಳೋದಲ್ಲ. ಯಾವಾಗ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಟ್ಯಾಕ್ಸನ್ನು ಇಳಿಕೆ ಮಾಡಿ ಜನರಿಗೆ ಸ್ವಚ್ಛಂದವಾದ ಆಡಳಿತ ನೀಡಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಸುಲಭವಾಗಿ ನೀಡತಕ್ಕಂಥ ವಿಷಯ ನಡೆದರೆ ಅದು ಅಭಿವೃದ್ಧಿ. ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಟ್ಯಾಕ್ಸ್ ಗಗನಕ್ಕೆ, ಎಲ್ಲ ದರಗಳು ಗಗನಕ್ಕೆ. ಸರ್ಕಾರ ಹೇಳುತ್ತಿರುವುದೇನು? ನಾವು ಅಭಿವೃದ್ಧಿಯತ್ತ. ಇದು ಹೇಗೆ ಸಾಧ್ಯ? ಈಗ ವಿದ್ಯುತ್ ಇಲಾಖೆ ರಾಜ್ಯ ಸರ್ಕಾರದಲ್ಲಿದ್ದು ಜನರಿಗೆ ತಕ್ಕಂತೆ ಸೌಲಭ್ಯ ಕೊಡೋದು ಮರೀಚಿಕೆಯಾಗಿದೆ. ನೋಡ್ರಿ, ನೀವು ಪ್ರಾರಂಭದಲ್ಲಿ ಎಷ್ಟು ಯೂನಿಟ್ಗೆ ಏನು ದರ ಇತ್ತು, ಈಗ ತಾರಕಕ್ಕೇರಿದೆ, ಆಕಾಶ ಮುಟ್ಟಿದೆ. ಆದರೂ ಕೂಡ ಇದನ್ನು ಸಾಲದಕ್ಕೆ ವಿದ್ಯುತ್ತನ್ನು, ಈ ವಿದ್ಯುತ್ ಕಂಪನಿಯನ್ನು, ವಿದ್ಯುತ್ ಇಲಾಖೆಯನ್ನು, ವಿದ್ಯುತ್ ಸರಬರಾಜನ್ನು ನೀವು ಖಾಸಗಿಯವರಿಗೆ ನೀಡಲಿಕ್ಕೆ ಹೊರಟಿದ್ದು ಇದು ಯಾವುದಕ್ಕೆ ಸಮಾನ ಅಂದರೆ ಸರ್ಕಾರವನ್ನೇ ಮಾರುವುದಕ್ಕೆ ಸಮಾನ ಅಂತಕ್ಕಂಥ ಮಾತನ್ನು ಜನ ಹೇಳ್ತಾರೆ. ಸರ್ಕಾರ ನಡೆಸಿಕೊಂಡು ಹೋದರೆ ಈ ಪರಿಸ್ಥಿತಿ ಇದೆ. ಏನೇನು ಮಾಡಿರಿ ನೀವು? ಪ್ರತಿಯೊಂದು ಕಂಬಿಗೆ ಮೀಟ್ರ್ ಕುಂದಿಸಿರಿ, ಪ್ರತಿಯೊಂದು TCಗೆ ಮೀಟ್ರ್ ಕುಂದಿಸಿರಿ. ಮೀಟ್ರ್ ಕೂಡಿಸ್ತಕ್ಕಂಥ ಹೆಸರಲ್ಲಿ ಸಾಕಷ್ಟು ಕೋಟ್ಯಾಂತರ ಹಗರಣ ಆಗಿ ಹೋಯಿತು. ಫ್ಯೂಸ್ ಕುಂದಿಸ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಹಗರಣ ಆಗಿ ಹೋಯಿತು. ಯಾರಿಗೆ ಕ್ರಮ ಆಯಿತೋ ಬಿಡ್ತೋ ಗೊತ್ತಿಲ್ಲ, ಹಗರಣ ಮಾತ್ರ ಆಯಿತು. ಹಾಗಿರುವಾಗ ನೀವು ಈ ವಿದ್ಯುತ್ತನ್ನು, ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸಿದರೆ ಅವರೇನು ಮಾಡ್ಯಾರು? ಇನ್ನೊಂದು ಎಚ್ಚರವಿರಲಿ. ಈಗ ಜನ ಹುಚ್ಚರಿಲ್ಲ. ಜನ ಹೇಳ್ತಕ್ಕಂಥ ವಿಚಾರದಲ್ಲಿ ಸರ್ಕಾರದ ಇಲಾಖೆ ಇದೆ, ವಿದ್ಯುತ್ ಇಲಾಖೆ ಎಂದು. ಪ್ರತಿಯೊಬ್ಬರು ನಿಮ್ಮ ಪೋಲ್ಗಳನ್ನು ತಮ್ಮ ಜಮೀನಲ್ಲಿ, ತಮ್ಮ ಮನೆ ಮುಂದೆ, ತಮ್ಮ ಅಂಗಳದಲ್ಲಿ, ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಕೂತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರದಿಂದ ಮಾಡಿದ್ದೇವೆ. ಆದರೆ ಖಾಸಗೀಕರಣ ಮಾಡಿದಾಗ ಪ್ರತಿಯೊಂದಕ್ಕೂ ನೀವು ಕೂಡ ಎಲ್ಲೆಲ್ಲಿ ಕಂಬ ಹಾಕಿದಿರಿ, ಎಲ್ಲೆಲ್ಲಿ ನೀವು TC ಹಾಕಿದಿರಿ, ಅದಕ್ಕೂ ಕೂಡ ಬಾಡಿಗೆ ಕೊಡಬೇಕಾಗುತ್ತದೆ. ಎಚ್ಚರವಿರಲಿ. ಹೀಗಾದಾಗ ವಿದ್ಯುತ್ ಶಕ್ತಿ ಸಾಕಷ್ಟು ಅದರ ದರ ಗಗನಕ್ಕೇರಿ ಏನಾಗ್ತಾ ಇದೆ ಅಂದರೆ ಇಲಾಖೆನೇ ದಿವಾಳಿ ಹೇಳಬಹುದು. ಹಾಗಿರುವಾಗ
ಕೋಟ್ಯಾಂತರ ಜನ ರಾಜ್ಯದಲ್ಲಿ ದಂಗೆ ಹೇಳ್ತಾ ಇದ್ದಾರೆ ವಿದ್ಯುತ್ ಖಾಸಗೀಕರಣಕ್ಕಾಗಿ. ಯಾಕ್ರಿ ಮಾಡ್ತೀರಿ? ಏನು ಸರ್ಕಾರ ದಿವಾಳಿ ಆಗಿದೆನಾ? ಸರ್ಕಾರಕ್ಕೆ ಏನೂ ಇಲ್ವಾ? ಒಂದು ಜನ ಏನು ಕೇಳ್ತಾ ಇದ್ದಾರೆ, ನೀವೆಲ್ಲ ಖಾಸಗೀಕರಣ ಮಾಡಿ ನೀವು ವಿಧಾನಸೌಧದಲ್ಲಿ ಕೂತು ಮಾಡೋದೇನು? ಬೇರೆ ಏನಾದರೂ ಪ್ಲ್ಯಾನ್ ಹಾಕಿದ್ದೀರಾ? ಇದು ನಾ ಕೇಳೋದಲ್ಲ, ಜನ ಕೇಳೋದು. ಸರ್ಕಾರ ಎದಕ್ಕೆ ಬೇಕ್ರಿ? ಎಲ್ಲ ಖಾಸಗಿಯವ್ರಿಗೆ ಕೊಟ್ಟು ನೀವು ಮಾಡೋದೇನೋ? ಇದರಲ್ಲಿ ಏನಾದರೂ ಬಿಸ್ನೆಸ್ ಉಂಟಾ? ಇದರಲ್ಲಿನೂ ರಂಗೋಲಿ ಕೆಳಗೆ ಏನಾದರೂ ಇದೇನಾ ಅಂತಕ್ಕಂಥ ಪ್ರಶ್ನೆಯನ್ನ ಈ ರಾಜ್ಯದ ಜನ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಹೇಳಬಹುದು. ಜನ ಏನು ಹೇಳ್ತಾ ಇದ್ದಾರೆ, ಈ ಒಂದು ವೇಳೆ ಈ ವಿದ್ಯುತ್ ಖಾಸಗೀಕರಣ ಆದರೆ ರಾಜ್ಯ ದಂಗೆ ಏಳೋದು ಮಾತ್ರ ಖಚಿತ ಅಂತಕ್ಕಂಥ ಮಾತನ್ನ ಜನ ನಿಮಗೆ ಬಹಳ ನಯವಾಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ನೀವು ಆ ಕುತ್ತಿಗೆ ಕೈ ಹಾಕಬೇಕು ಅಂತಕ್ಕಂಥ ಮಾತು ಕೂಡ ಜನ ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಮಾನ್ಯ ಇಂಧನ ಸಚಿವರು, ಸರ್ಕಾರ ಭಾಳ ಹಿಂದೆ ಮುಂದೆ ವಿಚಾರ ಮಾಡಿ ಇದಕ್ಕೆ ಕೈ ಹಾಕಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಸಾಕಷ್ಟು ತುಲನವನ್ನು ಮಾಡಿ ತೂಗಿ ನೋಡಿ ಈ ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಜನರಾಡೋ ಮಾತು, ಇದು ನಮ್ಮಿಂದಲ್ಲ ಜನರಿಂದ 62ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.